ಲೇ ಕಳೆಯ ಕಳೆಯ ಇವನು ಎತ್ಲಾಗ ಹೋಗ್ತಾನು ಏನಪ್ಪ ಒಂದು ಗೊತ್ತಾಗಲ್ಲ. ದಿನಾಲೂ ತಡವಾಗಿ ಬೇರೆ ಬರ್ತಿದ್ದಾನೆ ಕೆಲ್ಸಕ್ಕೆ. ಬೇಗನೆ ಬಾರ್ಲಾ ಅಂತ ಹೇಳಿದ್ರೆ ದಿನ ಬಿಟ್ಟು ದಿನ ಒಂದೊಂದು ಗಂಟೆ ತಡ ಮಾಡ್ಕೊಂಡು ಬೇರೆ ಬರ್ತಿದ್ದಾನೆ. ಅಂಥದ್ರಲ್ಲಿ ಜೊತೆಲೆ ಇರೋ ಅದು ಇದು ನೋಡ್ಕೊಳ್ಳೋ ಒಂದು ಸ್ವಲ್ಪ ಅಂದರೆ ಅತ್ಲಾಗಿತ್ತಾಗ ಹೊಲ್ಟು ಬಿಡ್ತಾನಲ್ಲ. ಇವನಿಗೆ ಏನು ಮಾಡೋಣ ಇವನಿಗೆ? ಇವನು ಬರೀ ಇಂಥ ತಲಾಟೆಗಳು ಆಗ್ಬಿಟ್ಟು ಯಜಮಾನ್ರು ಬೇರೆ ಕೋಪ ಮಾಡ್ಕೊಂಡು ಬೇರೆ ಕೂಗ್ತಿರಂಗಿದ್ದಾರೆ. ಏನಪ್ಪ ಮಾಡೋದು? ಯಜಮಾನ್ರೆ, ಇಲ್ಲೇ ಇದ್ದೀನಿ ಯಜಮಾನ್ರೆ. ಏನಾಗ್ಬೇಕಿತ್ತು ಯಜಮಾನ್ರೆ? ಅಲ್ವದಲ್ಲ ಕಾಳಪ್ಪ, ದಿನ ಬಿಟ್ಟು ದಿನ ತಡ ಮಾಡ್ಕೊಂಬೇರೆ ಬರ್ತೀಯ, ಬೇಗನೂ ಬರಲ್ಲ ಏನಿಲ್ಲ. ಹೋಗ್ಲಿ ಬಿಡು, ಮನೆ ಸಮಸ್ಯೆಗಳು ಏನೋ ಇರ್ತವೆ ಪಾಪ, ಅವನಿಗೂ ಕಷ್ಟಗಳಿದಾವಂತ ನಾನು ಸುಮ್ಮನೆ ಆಗ್ತೀನಪ್ಪ. ನೀನು ದಿನ ಅಲ್ಲದೂ ಇದೇ ರೂಢಿ ಮಾಡ್ಕೊಡಲ್ಲ. ಈಗ ಮಾಡಿದ್ರೆ ಸರಿ ಆಗುತ್ತಾ? ಅದು ಬಿಟ್ಟು ಬಂದು ಒಂದು ಸ್ವಲ್ಪ ಕೆಲಸಗಳು ನೋಡ್ಕೊಳ್ಳ. ಕಾಯಿವೆಲ್ಲ ಕಿಡಿಸ್ತಿದ್ದೀವಿ, ಅದೆಲ್ಲ ಕಾಯಿಗಳು ಎಷ್ಟು ಬಿದ್ದಾವೆ ಏನು ಎತ್ತ ಲೆಕ್ಕ ತಗೊಳ್ಳ ಅಂತ ಹೇಳಿದ್ರೆ ನೀನು ಎಲ್ಲಿ ಬೇಕಲ್ಲೇ ಹೊಲ್ಟು ಬಿಡ್ತೀಯಪ್ಪ. ಹೋಗಪ್ಪ ಅತ್ಲಾಗಿ, ಯಾಕ ಬಲು ಅವತಾರಗಳು ಕಲ್ತ್ಬಿಟ್ಟು ಯಾಕಣ. ಹಿಂಗೆ ಆದ್ರೆ ಏನಿಲ್ಲ ನೋಡು. ಯಜಮಾನ್ರೆ, ಎಲ್ಲೂ ಏನು ಹೋಗಿರಲ್ಲ, ಇಲ್ಲೇ ತೋಟದ ಹತ್ರನೇ ಇದ್ದೆ. ಈಟೋದ್ರಗೂ ತೆಂಗಿನಕಾಯಿ ಲೆಕ್ಕ ತಗೊಳ್ತಿದ್ದೆ, ಎಷ್ಟು ಬಿದ್ದಾವೆ ಏನು ಎತ್ತ ಅಂತ. ಅದಕ್ಕೆ ಲೆಕ್ಕ ತಗೊಂಡುವಾಗ ಒಂದು ಸ್ವಲ್ಪ ತಡ ಆಯ್ತು ಕಣಿ ಯಜಮಾನ್ರೆ, ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಹಂಗಾರೆ ಲೆಕ್ಕ ತಗೊಂಡು ಎಲ್ಲ ಲೋಡೆಲ್ಲ ಮಾಡಿಸ್ತೇನಪ್ಪ ಕಾಯಿನ ಹಂಗಾರೆ. ಯಜಮಾನ್ರೆ, ಎಲ್ಲ ಆಯಿತು. ಆದರೆ ಹೆಂಗಪ್ಪ ಹೇಳೋದು ಸಾವುಕಾರ್ಗೆ? ಕೋಪ ಮಾಡ್ಕೊಂಡ್ರೆ ಏನು ಮಾಡೋದು ಇವಾಗ ನನ್ನ ಮೇಲೆ? ಯಾಕಲ್ಲ ಕಾಳಯ್ಯ, ಯಾಕೆ ಏನಾಯ್ತಲ್ಲ ಅದು ಇದು ಅಂತ ಬೇರೆ ಹೇಳ್ತಿದ್ಯಾ? ಯಾಕೆ ಕಾಯಿ ಲೆಕ್ಕ ತಗೊಂಡಿಲ್ವಾ? ಪರವಾಗಿಲ್ಲ ಕಣ್ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ನಿಂದು ಯಾವಾಗಲೂ ಇದ್ದಿದ್ದೆ ಅಲ್ವಾ? ಆಯಿತು, ಒಂದು ಅರ್ಧ ಗಂಟೆ ತಡ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಲೆಕ್ಕ ತಗೊಂಡು ಲೋಡ್ ಮಾಡಿಸು ಅಂತ ಕಣಿ ಹೇಳು. ಹೋಗಿ ಇವಾಗ ಅದೇನು ಕೆಲಸ ನೋಡ್ಕೊ ಹೋಗು. ಹಾಗೇನಿಲ್ಲ ಯಜಮಾನ್ರೆ, ಎಲ್ಲ ಕಾಯೆಲ್ಲ ಲೋಡ್ ಮಾಡಿಸಿ ಎಲ್ಲ ಟ್ಯಾಕ್ಟ್ರಿಲೆಲ್ಲ ಹಾಕ್ಸಿದ್ದೀನಿ. ಅದು ಏನು ನನಗೇನು ತೊಂದರೆ ಏನಿಲ್ಲ. ಆದರೆ ಯಾಕ ತೆಂಗಿನ ಮರದಲ್ಲೆಲ್ಲ ಕಾಯಿಗಳೆಲ್ಲ ಕಡಿಮೆ ಆಗಿದ್ದಾವೆ. ನಾನು ಆದ್ರೂ ಪರೀಕ್ಷೆ ಮಾಡೋಣಂತಾನೆ ಇವತ್ತೆಲ್ಲ ಲೆಕ್ಕ ತಗೊಂಡೆ. ಇನ್ನೂ ಕಾಯಿಗಳೆಲ್ಲ ಕಡಿಮೆನೇ ಬೀಳ್ತಿದ್ದಾವೆ. ಹೋದ್ಸಲಿ ನಾವು ಕಾಯಿ ಕೀಳಿಸಿದ್ದಲ್ಲ, ಅದಕ್ಕಿಂತ ಭಾಳ ಕಡಿಮೆ ಆಗಿದ್ದಾವೆ ಯಜಮಾನ್ರೆ. ಏನಾಗುತ್ತೆ ಏನಂತ ಒಂದು ನನಗೆ ಅರ್ಥ ಆಗ್ತಿಲ್ಲ. ಅದರಲ್ಲೂ ಫಸ್ಲು ಏನಾದ್ರು ಕಡಿಮೆ ಆಗಿದ್ರೆ ಕಾಯಿ ಕಡಿಮೆ ಆಗುತ್ತಂತ ಹೇಳಿದ್ರೆ ಫಸ್ಲು ಚೆನ್ನಾಗೇ ಆಗೈತೆ. ಸೊ ವರ್ಷ ಸಲಕ್ಕಿಂತ ಇನ್ನೂ ಚೆನ್ನಾಗೇ ಫಸ್ಲಾಗೈತೆ. ಆದರೆ ಹೋದ ವರ್ಷಕ್ಕಿಂತ ಇನ್ನೂ ಕಡಿಮೆನೇ ಕಾಯಿ ಬಿದ್ದಾವೆ. ಅದೇನಂತ ಅರ್ಥನೇ ಆಗ್ತಿಲ್ಲ ಕಣಿ ಯಜಮಾನ್ರೆ ನನಗೆ. ನನಗೂ ತಲೆ ಕೆಟ್ಟು ಹೋಗಂಗೆ ಆಯಿತು. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಕಣಿ ಯಜಮಾನ್ರೆ. ಏನ್ಲ ಹೇಳ್ತಿದ್ಯಾ ಕಳಯ್ಯ ನೀನು? ಯಾವಾಗ ಕರೆಕ್ಟಾಗಿ ಎಣಿಸ್ಲಿಲ್ವಾ? ನಿನಗೆ ಬರ್ತಾ ಯಾಕ ನೀನು ಯಾಕ ಲೆಕ್ಕಗಳೆಲ್ಲ ಕರೆಕ್ಟಾಗಿ ನೋಡ್ಕೊಳ್ತಿಲ್ಲ ಕಳ್ಳ. ನಿನಗೆ ಕೆಲಸದಿಂದ ತೆಗೆದು ಬಿಡ್ಬೇಕು. ತೆಗಿಯೋಕ್ಕಿಂತ ಸುಮ್ಕೆ ಆ ಪಾಪ ನಾನು ಯಾಕೆ ಹತ್ತಿಸ್ಕೊಳ್ಳೋಣ ಅತ್ಲಾಗಿ. ಬೇರೆ ಏನಾದ್ರೂ ಬೇರೆ ಕೆಲಸ ಮಾಡೋಕೆ ಬಿಟ್ಬಿಟ್ಟು ಅತ್ಲಾಗಿ ಬೇರೆ ಲೆಕ್ಕಾಚಾರ ಎಲ್ಲ ನೋಡ್ಕೊಳಕ್ಕೆ ಬೇರೆಯವ್ರಿಗಾರ ಇಟ್ಕೊಂಡಿದ್ರು ಆಗ್ತಿತ್ಕಂಡ್ಲ. ನೀನು ಯಾಕ ಬರ್ತಾ ಕರೆಕ್ಟಾಗಿ ನೋಡ್ಕೊಳ್ತಿಲ್ಲ ನೀನು. ತೋಟದಲ್ಲಿ ಎಷ್ಟೆಷ್ಟು ಕಾಯಿ ಬೀಳ್ತಿದ್ದಾವೆ ಏನು ಎತ್ತ. ಮೊನ್ನೆ ಶುಂಠಿ ಬೆಳೆ ಎಲ್ಲ ಹಾಕ್ಸಿದೀವು, ಅದು ಗೊಬ್ಬರ ಎಲ್ಲ ಎಷ್ಟು ಹಾಕ್ಸಿವು, ಕೂಲಿಯವರೆಲ್ಲ ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ತಿಲ್ಲ. ನನಗೆ ಯಾಕೆ ಅನುಮಾನ ಬರ್ತೈತೆ ನಿನಗೆ? ನಿಂದು ಯಾಕೆ ಗಮನ ಬೇರೆ ಕಡೆ ಹೋಗ್ಬಿಟ್ಟೈತೆ? ನಿನಗೆ ಈ ಕಡೆ ಎಲ್ಲ ಗಮನ ಇಲ್ಲ ಕಣಿ, ಹೇಳು ನಿನಗೆ. ಯಜಮಾನ್ರೆ, ಹಂಗೆಲ್ಲ ಮಾಡಿಗಿರೀರ. ಮತ್ತೆ ನಾನು ನಿಮಗೆ ನೆಮ್ಕೊಂಡ್ಬಿಟ್ಟು ನಾನು ಜೀವನ ಮಾಡ್ತಿರೋದು. ನೀವು ನೋಡಿರಿ ಹಿಂಗೆ ಹೇಳ್ತಿದ್ರಲ್ಲ ಯಜಮಾನ್ರೆ. ನಾನು ಲೆಕ್ಕ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ತಿದ್ದೀನಿ ಕಣಿ ಯಜಮಾನ್ರೆ. ದಿನಾಲು ಬಂದ್ಬಿಟ್ಟು ತೋಟ ಎಲ್ಲ ನೋಡ್ಕೊಳ್ತಿದ್ದೀನಿ. ಶುಂಠಿ ಬೆಳೆ ಬೆಳಿತಿದ್ದೀರಾ ಅದಕ್ಕೆ ನೋಡ್ಕೊಳ್ತಿದ್ದೀನಿ, ಆಲೂಗೆಡ್ಡೆ ಹಾಕಿದ್ದೀರಾ ಎಲ್ಲ ನೋಡ್ಕೊಳ್ತಿದ್ದೀನಿ. ಬೇಕಾದ್ರೆ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಬುಕ್ ಎಲ್ಲ ತೆಗೆದುಬಿಟ್ಟು ನೋಡ್ರಿ, ಅದೆಷ್ಟೆಷ್ಟು ಲೆಕ್ಕ ಆಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬುಕ್ ತೆಗೆದು ನೋಡ್ರಿ ಯಜಮಾನ್ರೆ. ಬೇಕಾದ್ರೆ ನೀವು ಸುಳ್ಳು ಯಾಕೆ ಹೇಳೋಕೆ ಹೋಗೋಣ ನಾನು. ಹಂಗೇನಾದರೂ ಅನುಮಾನ ಇದ್ದಿದ್ರೆ ನಾನು ನಿಮಗೆ ಇವಾಗ ಕಾಯಿ ಕಡಿಮೆ ಬೀಳ್ತಿರೋದು ಹೇಳ್ತಾನೆ ಇರಲ್ಲ ಕಣಿ ಯಜಮಾನ್ರೆ ನಾನು. ಹೋದ್ಸಲ ನೀನೆ ಲೆಕ್ಕ ಹಾಕಿದ್ನಲ್ಲ, ಹೋದ್ಸಲ ಲೆಕ್ಕ ಹಾಕಿರೋದು ಬುಕ್ಕು ಐತೆ ನಂತವ. ಬೇಕಾದ್ರೆ ಸುಳ್ಳು ಹೇಳಿದ್ರೆ ಅದಕ್ಕೂ ಇದಕ್ಕೂ ನೋಡ್ರಿ ಬೇಕಾದ್ರೆ ನಾನು. ನನಗೆ ಯಾಕ ಇವತ್ತು ನೋಡಿದ ಕಾಯಿ ಇನ್ನೊಂದು ವಾರ ಬಿಟ್ಟು ನೋಡೋದು ಬಂದರೆ ತೋಟದಲ್ಲಿ ಇರಲ್ಲ ಕಣಿ ಯಜಮಾನ್ರೆ. ಅದೇ ನನಗೆ ಅನುಮಾನ ಬರ್ತಿರೋದು. ಯಾಕ ಕಳ್ಳರ ಕಾಟ ಏನಾರ ಆಗ್ಬಿಟ್ಟೈತಾ ತೋಟದಲ್ಲಿ? ರಾತ್ರಿ ಹೊತ್ತು ಬಂದ್ಬಿಟ್ಟು ಕಾಯಿಗೆ ಯಾರು ಕೆಡ್ಕೊಂಡು ಹೋಗೋರು ಕಿತ್ಕೊಂಡು ಹೋಗೋರು ಯಾರು ಇದ್ದಾರ ಅಂತ ನನಗೆ ಯಾಕೆ ಅನುಮಾನ ಆಗ್ತೈತೆ. ಸರಿಯಾಗಿ ಲೆಕ್ಕ ನೋಡ್ಕೊಳ್ಳ. ಅದ್ಯಾರೆಲ್ಲ ಬರ್ತಾರೆ ನಮ್ಮ ತೋಟಕ್ಕೆ? ಅಂತ ಧೈರ್ಯವಂತ ಯಾರೇ ಇದ್ದಾರೆ ನಮ್ಮೂರಲ್ಲಿ? ಎಲ್ಲರೂ ಅದ್ರಲ್ಲೂ ಸಾವುಕಾರ ತೋಟಕ್ಕೆ ಬಂದ್ಬಿಟ್ಟು ಕಾಲಿಡಕ್ಕೆ ಎದುರ್ತಾರೆ. ಈ ಪಾಪ ಅಸಾಮೀಸವರು ಕುರಿಗಿರಿ ಬಿಟ್ಕೊಂಬರೋರು ಅದ್ರಲ್ಲೂ ನನ್ನ ಮಾತು ಕೇಳ್ಕೊಂಡು ಒಂದು ದಿವಸ ಮುಂಚೆನೆ ಬಂದ್ಬಿಟ್ಟು ಯಜಮಾನ್ರೆ ನಾಳೆ ಕುರಿ ಬಿಡ್ತಿದ್ದೀನಿ ಕಣ ಯಜಮಾನ್ರೆ ತೋಟಕ್ಕೆ ಅಂತ ನನ್ನ ಮಾತು ಕೇಳ್ಕೊಂಬಿಟ್ಟು ಸರಿ ಕಣ್ರಪ್ಪ ಆಯ್ತು ಮೇಯಿಸ್ಕೊಳ್ರಿ ಹೋಗ್ರಿ ಅಂತ ಹೇಳಿದ್ರೆ ಮಾತ್ರ ಅವ್ರು ಬಿಡ್ತಾರೆ. ಇಲ್ಲಾಂದ್ರೆ ಅವರೇ ಬಂದು ಕಾಲಿಡಲ್ಲ ತೋಟದಲ್ಲಿ. ಅಂಥದ್ರಲ್ಲಿ ನನ್ನ ತೋಟದಲ್ಲಿ ಬಂದ್ಬಿಟ್ಟು ಅಷ್ಟು ಧೈರ್ಯ ಯಾರಿಗಾರ ಐತೆ? ಬಂದ್ಬಿಟ್ಟು ಕಳ್ತನದಿಂದ ಅದ್ರಲ್ಲೂ ರಾತ್ರಿ ಹೊತ್ತು ಬಂದ್ಬಿಟ್ಟು ಕಾಯಿ ಕಿತ್ಕೊಂಡು ಹೋಗೋರು. ಕರೆಕ್ಟಾಗಿ ಹೇಳು ಯಾವಾಗ ನೀನು? ಇಲ್ಲ ಯಜಮಾನ್ರೆ, ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಲೆಕ್ಕಾಚಾರದ ಬುಕ್ ನೋಡ್ರಿ ನೀವು. ನಾನು ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಇದ್ರ ಮೇಲೆ ನಿಮ್ಮ ಇಷ್ಟ ಯಜಮಾನ್ರೆ.
ಹಂಗೂ ನನಗೆ ಕೆಲಸದಿಂದ ನೀವು ತೆಗಿಬೇಕಂತ ಇದ್ರೆ ಇಷ್ಟು ದಿವಸ ನಾನು ಕೆಲಸ ಮಾಡಿರೋದು ನಾನು ನಿಯತ್ತಾಗಿ ಮಾಡಿದ್ದೀನಿ. ನಿಮಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಕೆಲಸದಿಂದ ತೆಗೆದ್ಬಿಡ್ರಿ. ಬೇಕಾದ್ರೆ ಈ ತಿಂಗಳು ಸಂಬಳನೇ ಕೊಡಬೇಡ್ರಿ. ನನ್ನ ತಿಟ್ಟಿಗೆ ನಾನು ಬಿಟ್ಟು ಹೋಗ್ಬಿಡ್ತೀನಿ. ನಿಮಗೆ ಅಷ್ಟು ಅನುಮಾನ ಇದ್ರೆ ಬಿಡ್ರಿ, ಆಯ್ತು ಹೋಗ್ಲಿ ಬಿಡ್ರಿ. ನಿಮಗೆ ಅನುಮಾನ ಇದ್ರೆ ಬುಕ್ ತೆಗೆದು ನೋಡಿ, ಬೇಕಾದ್ರೆ ಸತ್ಯ ಏನಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಕಾಳಯ್ಯ ನೋಡಿದ್ರೆ ಅಂಥವ್ನಲ್ಲ. ಇಂಥ ಲೆಕ್ಕಾಚಾರ ಎಲ್ಲ ಎಷ್ಟು ಮಾಡಿದ್ದಾನೆ ಪಾಪ. ನನ್ನ ಹತ್ರ ನಿಯತ್ತಾಗಿರೋ ಮನುಷ್ಯ ಅವನು. ಏನಂದ್ರೆ ಸುಮ್ಕೆ ಅದೇ ಕಾಯಿ ಬೇರೆ ಕಡಿಮೆ ಬಿದ್ದೈತಂತ ಹೇಳೋನಲ್ಲ, ಅದಕ್ಕೆ ಕೋಪದಿಂದ ಅವನ ಮೇಲೆ ರೇಗಾಡ್ತಿದ್ದೀನಿ. ಬಿಟ್ರೆ ಪಾಪ ಅವನ್ತಾನಲ್ಲ ಅವನು, ನನಗೆ ಚೆನ್ನಾಗಿ ಗೊತ್ತೈತೆ. ಇಷ್ಟು ದಿವಸದಲ್ಲ ಪಾಪ, ಇಷ್ಟು ದಿವಸದಿಂದ ಮಾಡ್ದಲೇ ಇರೋನು ಇವತ್ತು ಮಾಡ್ತಾನೆ ಅವನು. ಪಾಪ ಅವನು ಬಡವ ಪಾಪ. ಏನು ಕಷ್ಟ ಸುಖ ಇದ್ರು ನನ್ನ ಮುಂದೆ ಕೇಳ್ಕೊಂಡು ಇನ್ನೂ ಒಂದು 10,000 15,000 ಜಾಸ್ತಿ ಬೇಕಂದ್ರೆ ಇಸ್ಕೊಳ್ತಾನೆ ಪಾಪ. ಅಂತ ಸಾಲಾಗಿಲ್ಲ, ಏನು ಮಾಡಿಲ್ಲ ಪಾಪ. ಅಂತ ಕೆಲಸ ಮಾಡೋದಕ್ಕೆ ಪಾಪ ಅವನು. ಅಂತ ಕೆಟ್ಟ ಅಭ್ಯಾಸನೂ ಏನೂ ಇಲ್ಲ, ಎಂಥದ್ದು ಇಲ್ಲ. ಅವನ್ನೆಲ್ಲ ಮಾಡಕ್ಕೆ ಹೋಗ್ತಾನೆ. ಕಾಯೆಲ್ಲ ಕಡಿಮೆ ಬೀಳ್ತಿದ್ದಾವೆ, ಫಸ್ಲು ಜಾಸ್ತಿ ಬಂದೈತಿ ಈ ವರ್ಷ. ಫಸ್ಲು ಬೇಕಾದ್ರೆ ಕಡಿಮೆ ಆಗಿದ್ರೆ ಬೇಕಾದ್ರೆ ರೋಗ ಪಾಗ ಬಂದೈತಿ ಇನ್ನೇನು ತೆಂಗಿನ ಮರಕ್ಕೆ. ಕಾಯೆಲ್ಲ ಕಡಿಮೆ ಆಗಿದಾವ ಅಂತಾನು ಹೇಳೋಣ. ಒಂದು ಬರಗಾಲನೂ ಇಲ್ಲ, ಏನೂ ಇಲ್ಲ, ಮಳೆ ಬೆಳೆ ಎಲ್ಲ ಚೆನ್ನಾಗೇ ಆಗೈತೆ, ಫಸ್ಲು ಚೆನ್ನಾಗೇ ಬಂದೈತೆ. ಆದರೂ ತೋಟದಲ್ಲಿ ತೆಂಗಿನಕಾಯಿ ಎಲ್ಲ ಕಡಿಮೆ ಆಗ್ತಿದ್ದಾವೆ. ಅದರಲ್ಲೂ ಇವತ್ತು ನೋಡಿ ತೆಂಗಿನಕಾಯಿ ಇನ್ನು ವಾರಕ್ಕೆ ಇರಲ್ಲ ಅಂತ ಹೇಳಿದ್ರೆ ಏನರ್ಥ? ಯಾರು ಇರಬೇಕು. ನನಗೆ ಯಾಕೆ ಅನುಮಾನ ಬರ್ತೈತೆ, ಊರವ್ರು ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪಾಪ ಅಂಥವ್ರು ಯಾರೂ ಇಲ್ಲ ನಮ್ಮ ಊರಲ್ಲಿ. ಅದರಲ್ಲೂ ಸಾವುಕಾರ ತೋಟ ಅಂದರೆ ಒಂದು ಸ್ವಲ್ಪ ಭಯ ಪಡ್ತಾರೆ. ಅಂಥದ್ರಲ್ಲಿ ಯಾರ ಗೊತ್ತಿರೋರು ನಮ್ಮವ್ರು ಯಾರ್ದೋ ಕೈವಾಳ ಅಂತ ನನಗೆ ಯಾಕೆ ಅನುಮಾನ ಬರ್ತೈತೆ. ನೋಡೋಣ, ಇದಕ್ಕೆ ಇಷ್ಟಕ್ಕೆ ಬಿಡಬಾರ್ದು. ತೆಂಗಿನಕಾಯಿ ರೇಟ್ ಹೆಂಗೆ ಕಡಿಮೆ ಆಗ್ತಿದ್ದಾವ, ಕೊಬ್ಬರಿ ರೇಟ್ ಹೆಂಗೆ ಕಡಿಮೆ ಆಯ್ತಾ? ಇಂಥ ಟೈಮ್ ನೋಡಿಬಿಟ್ಟು ಇಂಥ ಕೆಲಸ ಮಾಡ್ತಿದ್ದಾರೆ. ಆಯ್ತಾಯ್ತು ಮಾಡಲಿ. ನಾನು ಇಷ್ಟು ದಿವಸ ಕಷ್ಟಪಟ್ಟು ನಮ್ಮ ಅಪ್ಪಯ್ಯ ಕಷ್ಟಪಟ್ಟು ಬೆಳೆಸೋಗಿರೋ ತೋಟ ನಾನು ಕಷ್ಟಪಟ್ಟು ಉಳಿಸ್ಕೊಂಬರ್ತಿದ್ದೀನಿ. ಅಂಥದ್ರಲ್ಲಿ ಯಾರೋ ಮೂರನೇವ್ರು ಬಂದುಬಿಟ್ಟು ತಿನ್ನೋದಕ್ಕೆ ನಾನು ಬಿಟ್ಬಿಡ್ತೀನ? ನೋಡ್ತೀನಿ. ಇದಕ್ಕೇನು ಸುಮ್ಮನೆ ಅಂತೂ ಬಿಡೋನಲ್ಲ ನಾನು. ಆದರೆ ನೋಡೋಣ, ಪತ್ತೆ ಹಚ್ತೀನಿ. ಇದಕ್ಕೆ ಒಂದು ಇದು ಟೈಮ್ ನೋಡ್ತೀನಿ. ಲೈ ಕಾಳಯ್ಯ, ಬಾರ್ಲಾ ಇಲ್ಲಿ, ಮುಂದಕ್ಕೆ ಬಾರ್ಲಾ ಇಲ್ಲಿ. ಯಜಮಾನ್ರೆ ಏನು ಹೇಳ್ರಿ ಯಜಮಾನ್ರೆ, ಬೇಕಾದರೆ ನೀವು ಕೆಲಸದಿಂದ ತೆಗೆದುಬಿಡ್ರಿ ನನಗೆ. ನಾನಂತೂ ಇಂಥ ಕೆಲಸ ಎಲ್ಲ ಮಾಡಿಲ್ಲ ಕಣೆ ಯಜಮಾನ್ರೆ. ನನ್ನ ಮೇಲೆ ನಂಬಿಕೆ ಇಡ್ರಿ ಯಜಮಾನ್ರೆ. ನನಗೆ ಎಷ್ಟು ಕಷ್ಟದಲ್ಲೆಲ್ಲ ನೀವು ಕಾಪಾಡಿದ್ದೀರಾ. ನನ್ನ ಮಗಳ ಮದುವೆಗೆಲ್ಲ ದುಡ್ಡು ಕೊಟ್ಟಿದ್ದೀರಾ. 1 ರೂಪಾಯಿನೂ ಇವತ್ತಿನವರೆಗೂ ನಂತ ವಿಸ್ಕೊಂಡಿಲ್ಲ ನೀವು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ನನ್ನ ಮಗಳ ಮದುವೆ ಮಾಡಿಕೊಟ್ಟಿದ್ದೀರಾ. ಎಲ್ಲ ಖರ್ಚು ವೆಚ್ಚ ಎಲ್ಲ ನೀವೇ ನೋಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನಾನು ನಿಮ್ಮ ತೋಟಕ್ಕೆ ಅನ್ನ ಕೊಟ್ಟು ದಣಿ ಮನೆಗೆ ನಾನು ಕನ್ನ ಹಾಕ ಅಂತ ಬುದ್ಧಿ ಮಾಡೋದು ಕಣೆ ಯಜಮಾನ್ರೆ. ನನಗೆ ಸಖತ್ ಬೇಜಾರಾಗ್ತಿದೆ ಕಣೆ ಯಜಮಾನ್ರೆ. ನನ್ನ ಮೇಲೆ ಇಷ್ಟೊಂದು ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ. ಅದು ಹಿಂಗೆ ಆಗ್ತೈತಲ್ಲ, ಅದೇ ನನಗೆ ಬೇಜಾರಾಗ್ತಿರೋದು. ಅಲ್ಲ ಕಣ್ಲಾ ಕಾಳಯ್ಯ, ಬಾರ್ಲಾ ಇಲ್ಲಿ. ಆಯಿತು, ನೀನೇನು ಬೇಜಾರು ಮಾಡ್ಕೋಬೇಡ. ನೀನಂಥ ಕೆಲಸ ಎಲ್ಲ ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು. ಏನಂದರೆ ಕಾಯೆಲ್ಲ ಕಡಿಮೆ ಆಗಿದಾವಂತ ಹೇಳೋದಲ್ಲಪ್ಪ, ಅದಕ್ಕೆ ನನಗೂ ಒಂದು ಸ್ವಲ್ಪ ಬೇಜಾರಾಗೋಯ್ತು. ಯಾರಿಗೆ ತಾನೇ ಆಗಲ್ಲ, ನೀನೇ ಹೇಳಪ್ಪ. ನಿನಗೆ ಎಲ್ಲ ನೋಡ್ಕೊಳ್ಳ, ಒಂದು ಸ್ವಲ್ಪ ತೋಟದ್ದು ಲೆಕ್ಕಾಚಾರ ಎಲ್ಲ ನೋಡ್ಕೊಳ್ಳ. ಏನೇನು ಆಗ್ತಿದ್ದಾವೆ, ಏನು ಎತ್ತ ಆಗು ಹೋಗುಗಳೆಲ್ಲ ನೋಡ್ಕೊಳ್ಳ ಅಂತ ಹೇಳಿರ ನೀನು. ಎಲ್ಲ ಕಡಿಮೆ ಆಗೈತೆ, ಅದಾಗೈತೆ, ಇದಾಗೈತೆ ಅಂತ ಬಂದು ಬರೀ ಚಾಡಿ ಹೇಳೋದೆ ಆಯ್ತು ವಿನಃ ಎಲ್ಲ ನೋಡ್ಕೋಬೇಕಪ್ಪ ನೀನು. ನಿನಗೆ ಒಂದು ರೀಟು ಬುದ್ಧಿ ಇಲ್ಲ ಕಣ್ಣ ನಿನಗೆ. ಅಲ್ಲ ಕಣೆ ಯಜಮಾನ್ರೆ, ನಾನು ಏನು ಮಾಡೋಣ ಹೇಳ್ರಿ. ನನ್ನ ಕೆಲಸ ನಾನು ಮಾಡ್ತಿರ್ತೀನಿ ಕಣೆ ಯಜಮಾನ್ರೆ. ಅದು ಏನಾಗ್ತೈತೆ ಅಂತ ನೀವು ಒಂದೂ ಗೊತ್ತಾಗ್ತಿಲ್ಲ. ನನಗಂತೂ ಅರ್ಥನೇ ಆಗ್ತಿಲ್ಲ ಕಣೆ ಯಜಮಾನ್ರೆ. ನಮ್ಮ ತೋಟದಲ್ಲಿ ಸಾಮಾನ್ಯಕ್ಕೆ ಇನ್ಯಾರು ಬರ್ತಾರೆ ಹೇಳ್ರಿ. ಆಯಿತು ಕಣ್ಲಾ, ಇವಾಗ ಒಂದು ಕೆಲಸ ಮಾಡೋಣ, ಬಾಯಿಲಿ ಹೇಳ್ತೀನಿ. ಏನಂದರೆ ನನಗೆ ಯಾಕೆ ಅನುಮಾನ, ಈ ಕಳ್ಳರು ಕಾಟ ಜಾಸ್ತಿ ಆಗಿಬಿಟ್ಟೈತೆ. ಅದರಲ್ಲೂ ಯಾರೋ ಗೊತ್ತಿಲ್ದವ್ರಂತೂ ಮಾಡ್ತಿಲ್ಲ, ಯಾರೋ ನಮ್ಮವ್ರದೇನೆ, ಯಾರೋ ಅಕ್ಕಪಕ್ಕದವರು ಯಾರು ಮಾಡ್ತಿಲ್ಲ, ನಮ್ಮವ್ರದೇನೆ ಯಾರೋ ಮಾಡ್ತಿದಾರಂತ ನನಗೆ ಯಾಕೆ ಅನುಮಾನ ಬಂದೈತೆ. ಯಾಕಂದರೆ ಬೇರೆಯವರೆಲ್ಲ ಹಂಗೆಲ್ಲ ಸಾಮಾನ್ಯಕ್ಕೆ ನಮ್ಮ ತೋಟದಲ್ಲೆಲ್ಲ ಬರೋಲ್ಲ ಅಷ್ಟು ಧೈರ್ಯದಿಂದ. ಯಾರೋ ಗೊತ್ತಿರೋದೇನೆ, ಪರಿಚಯದವ್ರದೇನೆ ಯಾರೋ ಮಾಡ್ತಿರೋರಂತ ನನಗೆ ಅನುಮಾನ ಬಂದೈತೆ. ಅದರಲ್ಲೂ ಇವಾಗ ಈ ತೋಟದಲ್ಲಿ ಇವತ್ತು ತೆಂಗಿನಕಾಯಿ ಎಲ್ಲ ಕೀಳ್ಸಿದ್ದೀವಿ ಅಂತಾನೋ ಅವ್ರಿಗೆ ಗೊತ್ತಾಗಿತ್ತೆ. ಹಂಗಾಗಿ ಕಳ್ತನ ಮಾಡದಿದ್ರೆ ನಮ್ಮ ಈ ತೋಟಕ್ಕೆ ಬರಲ್ಲ, ನಮ್ಮದು ಪಕ್ಕ ತೋಟ ಆಯ್ತು ನೋಡು, ಆ ತೋಟಕ್ಕೆ ಬರ್ತಾರೆ. ಯಾಕಂದರೆ ಆ ತೋಟದಲ್ಲಿ ನಾವು ತೆಂಗಿನಕಾಯಿ ಇವತ್ತು ಕೀಳಿಸಿಲ್ಲ, ನಾಳೆ ಕೀಳಿಸ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ಕಿತ್ಕೊಂಡು ಹೋಗ್ಬಿಡೋಣ ಅಂತ ಬಂದೇ ಬರ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು, ನೀನು ಯಾರ ಮುಂದೆನೂ ಬಾಯಿ ಬಿಡ್ಬೇಡ, ನಾನು ಯಾರ ಮುಂದೆನೂ ಹೇಳಕ್ಕೆ ಹೋಗಲ್ಲ. ತಿಪ್ಟೂರಲ್ಲಿ ಒಂದು ಸ್ವಲ್ಪ ಕೆಲಸ ಆಯ್ತಂತ ಹೋಗೋಣ ಸುಮ್ಮನೆ ಸುಳ್ಳು ಹೇಳಿ. ನಿಮ್ಮಂದು ನಿಮ್ಮ ಹೆಂಗಸ್ರ ಮುಂದೆನೂ ಹಂಗೆ ಹೇಳ್ಬಾ. ನೀನು ಒಂದು 7 ಗಂಟೆ ಬಂದ್ಬಿಡು, ಹೇಳ್ತೀನಿ. ನಿಧಾನಕ್ಕೆ ಇಲ್ಲಿ ತೋಟದ ಮನೆ ಹತ್ರ ಬಂದು ಯಾರಿಗೂ ಗೊತ್ತಾಗಬಾರ್ದು. ನಮ್ಮ ಮನೆಯಲ್ಲೂ ಯಾರಿಗೂ ಗೊತ್ತಾಗಬಾರ್ದು, ನಿಮ್ಮಂದಲೂ ಯಾರಿಗೂ ಗೊತ್ತಾಗಬಾರ್ದು, ಊರವ್ರಿಗೂ ಯಾರಿಗೂ ಗೊತ್ತಾಗಬಾರ್ದು. ನಾವು ಈ ಕಡೆ ತೋಟ ತಾವು ಬರ್ತಿರೋದು. ಯಾರಾದರೂ ಕೇಳಿರೆ ತಿಪ್ಟೂರಿಗೆ ಟೌನಿಗೆ ಹೋಗ್ತಿದ್ದೀವಿ ಅಂತಾನೆ ಹೇಳ್ಬೇಕು. ಹಂಗಂತ ಬಾ, ನೋಡೋಣ. ಅದೇನಿದ್ರು ಪತ್ತೆ ಹಚ್ಬೋದು, ನಮಗೆ ಗೊತ್ತಾಗೇ ಆಗುತ್ತೆ ಅದು ಕಳ್ಳರು ಯಾರು ಅತಿ ಎತ್ತ ಅಂತ. ಸರಿನಾ? ಸಾಮಾನ್ಯಕ್ಕೆ
ರಾತ್ರಿ ಹೊತ್ತು ನೋಡೋಣಂತೆ. ರಾತ್ರಿ ಹೊತ್ತು ಬರ್ತಾರೋ ಏನೋ ಮಧ್ಯಾಹ್ನ ಹೊತ್ತು ಬರ್ತಾರೋ. ಮಧ್ಯಾಹ್ನ ಹೊತ್ತು ಇದು ದೊಡ್ಡ ತೋಟ ಅಲ್ವಾ, ಗೊತ್ತಾಗಲ್ಲ ಏನಿಲ್ಲ ನಮಗೆ. ಆ ಕಡೆ ತೋಟದಲ್ಲಿ ನಾವಿರ್ತೀವಿ ಜಾಸ್ತಿ, ಈ ಕಡೆ ತೋಟದ ಕಡೆ ಗಮನ ಕಡಿಮೆ ಮಾಡಿಬಿಟ್ಟಿದ್ದೀವಿ ನೋಡು. ಹಂಗಾಗಿ ಈ ಕಡೆ ಒಂದು ಸ್ವಲ್ಪ ಯಾರೋ ಗೊತ್ತಿರೋರೆ ಯಾರೋ ಕೈವಾಡ ಮಾಡ್ತಿದಾರಂತ ನನಗೂ ಯಾಕೆ ಅನುಮಾನ ಬರ್ತೈತೆ. ನೋಡೋಣಂತೆ, ನೀನು ತಲೆ ಕೆಡಿಸ್ಕೊಬೇಡ, ನೀನೇನು ಬೇಜಾರು ಮಾಡ್ಕೊಬೇಡ ಕಣಲ್ಲ ಕಳೆಯ. ನೀನೇನು ಕಳ್ಳ ಅಲ್ಲ, ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಇಂಥ ಕೆಲಸ ಮಾಡೋನು ಅಲ್ಲ ಪಾಪ, ನೀನು ನಿಯತ್ತಾಗಿರೋ ಮನುಷ್ಯನೇ ಅಂತ ನನಗೆ ಚೆನ್ನಾಗಿ ಗೊತ್ಕಣು. ಅಲ್ಲೇ 15-20 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಿರೋ ಮನುಷ್ಯ ನೀನು. ನಿನ್ನ ಮೇಲೆ ಯಾಕೆ ಅನುಮಾನ ಪಡಕ್ಕೆ ಹೋಗೋಣ, ನಡಿ ಸುಮ್ಕೆ ಬೇಜಾರು ಮಾಡ್ಕೋಬೇಡ ನೀನು. ಅಲ್ಲ ಕಣಜ್ ಬಂದ್ರೆ ಇನ್ನೇನು ರಾತ್ರಿ ಹೊತ್ತು ನಾನು ಇನ್ನೇನು 8-9 ಗಂಟೆಗೆ ಅಲ್ಲೇ ಊಟ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ ತೋಟದ ಮಂತವ. ತೋಟ ಕಾಯೋದಕ್ಕೆ. ಇನ್ನೆಲ್ಲಿ ಕಳ್ಳರು ಬರ್ತಾರೆ ಯಜಮಾನ್ರೆ. ಅದರಲ್ಲೂ ರಾತ್ರಿ ಹೊತ್ತು ನಿಶಬ್ದ ಆಗಿರುತ್ತೆ. ಒಂಚೂರು ಆ ಕಡೆ ಈ ಕಡೆ ಸರಕ್ಕಂದ್ರೂ ನನಗೆ ಶಬ್ದ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಈ ಕಾಯಿ ಎಲ್ಲ ಕೀಳೋದು ಶಬ್ದ ಬರ್ದಂಗೆ ಇರುತ್ತೆ ಯಜಮಾನ್ರೆ. ಒಂದೊಂದು ಕಾಯಿ 2-2 ಕಾಯಿ ಇದ್ರೆ ಏನೋ ಅನ್ನನ, 50-100 ಕಾಯಿ ಕಿತ್ಕೊಂಡು ಹೋಗೋದು ಅಂಥದ್ರಲ್ಲಿ ಶಬ್ದ ಬರ್ದಂಗೆ ಇರುತ್ತಾ, ಗೊತ್ತಾಗ್ದಲೇ ಇರುತ್ತೆ ಯಜಮಾನ್ರೆ. ನನಗೆ ಯಾಕೆ ಅನುಮಾನ, ಇದು ಕಡೆ ತೋಟ ನೋಡ್ರಿ, ಇದು ಈ ಕಡೆ ಮೂಲೆ ತೋಟ. ಹಂಗಾಗಿ ಈ ಕಡೆ ನಾವು ಬೇರೆ ಜಾಸ್ತಿ ಬರಲ್ಲ. ಬರೀ ಆ ಕಡೆನೇ ಒಂದು ಸ್ವಲ್ಪ ಫಸ್ಲು ಬೇರೆ ಕಡಿಮೆ ನೋಡ್ರಿ ಈ ಕಡೆ ತೋಟದಲ್ಲಿ. ಹಂಗಾಗಿ ಈ ಕಡೆ ಬರಲ್ಲ ಅಂತ ಗೊತ್ತು ಮಾಡ್ಕೊಂಡೆ ಯಾರೋ ಬರ್ತಿದ್ದಾರೆ ಯಜಮಾನ್ರೆ. ಮಧ್ಯಾಹ್ನ ಹೊತ್ತೇ ಯಾರೋ ಬರ್ತಾರೆ. ಹಂಗಂತಿ ಅಂದ ಕಾಳಯ್ಯ. ಅದೇ ಅಪ್ಪ, ನೀನು 8-9 ಗಂಟೆಗೆ ಎಲ್ಲ ಬಂದುಬಿಡ್ತೀಯಪ್ಪ ತೋಟದ ಹತ್ರ. ನೀನು ಅದೇನು ಮಾಡ್ತಿದ್ದಾರೆ ಏನು ಎತ್ತ ಒಂದೂ ಗೊತ್ತಾಗ್ತಿಲ್ವಲ್ಲ, ಏನಾಗ್ತೈತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನಗೆ. ಇದೇ ತಲೆ ಕೆಟ್ಟು ಹೋಗ್ತೈತೆ. ಈಗ ಒಂದು ಕೆಲಸ ಮಾಡೋಣ, ಒಟ್ನಲ್ಲಿ ಕಳ್ತನ ಮಾಡ್ತಿರೋದಂತೂ ಸತ್ಯ ಕಣ್ಲ. ಕಳ್ಳರು ಹುಡ್ಕೋದು ಏನು ಅಂತ ಏನು ಮಹಾ ದೊಡ್ಡದಲ್ಲ. ನಾವಂದ್ರೆ ಐಡಿದಿಂದ ಒಂದು ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ. ಈ ವಿಷಯ ಮಾತ್ರ ಯಾರ ಮುಂದೆನೂ ಬಾಯಿ ಬಿಡಬಾರ್ದು, ನಮ್ಮಿಬ್ರಲ್ಲೇ ಇರಬೇಕು. ಮಾತ್ರ ಬಾಯಿಗೆ ಬಿಟ್ಟೆ ಅಂದ್ರೆ ಮಾತ್ರ ನೋಡು, ಇವಾಗಲೇ ಹೇಳ್ತಿದ್ದೀನಿ ನಿನಗೆ. ಅಲ್ಲ ಕಣ್ಲ ಕಾಳಯ್ಯ, ನಿನಗೆ ಗೊತ್ತಿರೋಂಗೆ ಯಾರು ನಮ್ಮವರೇ ಆಗಲಿ ಬೇರೆಯವರೇ ಆಗಲಿ ಯಾರು ತೋಟದಲ್ಲಿ ಅನುಮಾನವಾಗಿ ಯಾರು ತಿರ್ಗಾಡೋದು ಓಡಾಡೋದು ಯಾರು ನೋಡಿದೆಯಲ್ಲ ನೀನು? ಯಜಮಾನ್ರೆ ನೋಡಿದ್ದೀನಿ. ಆದರೆ ನೀವು ಎಲ್ಲಿ ಬೇಜಾರು ಮಾಡ್ಕೊಳ್ತಿರೋ ಹಿಂಗಂತ ಹೇಳಿರೆ ಅಂತ ನನಗೆ ಭಯ ಆಗ್ತಿದೆ ಅಷ್ಟೇ. ಅಲ್ಲ ಕಣ್ಲ ಕಾಳಯ್ಯ, ಬೇಜಾರಾಕ್ಲೆ ಮಾಡ್ಕೊಳ್ಳೋಣ. ತೋಟದಲ್ಲಿ ಯಾರು ತಿರ್ಗಾಡ್ತಾರೆ ಏನು ಎತ್ತ ಅಂತ ಹೇಳ ಅಂತ ಹೇಳಿರೆ, ಹೆಸ್ರು ಹೇಳೋ ಅಂದರೆ ಬೇಜಾರು ಮಾಡ್ಕೊಳ್ತಾರಂತೆ. ನಾನು ಯಾಕ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗೋಣ? ಯಾರು ಹೇಳು? ಅದು ಯಾವನಾರ ಆಗಿರಲಿ, ಯಾರಿಗೂ ಬಿಡಲ್ಲ ನಾನು. ಹೇಳು ನನಗೆ ಮೊದಲು. ಯಾರು ಇಲ್ಲ ಯಜಮಾನ್ರೆ, ಅದೇ ನಿಮ್ಮ ಕಿರೆ ಮಗ ಇದ್ದಾರಲ್ಲ ನಿಹಾಲಣ್ಣ, ಅವರೇ ಈ ತೋಟದ ಕಡೆ ಜಾಸ್ತಿ ಬರೋದು ತಿರ್ಗಾಡೋದು. ಅವ್ರು ಒಬ್ಬರೇ ಬರಲ್ಲ, ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಜೊತೆಲಿ ಕರ್ಕೊಂಬರ್ತಾರೆ. ಅವರು ಒಂದು 5-6 ಜನ ಇರ್ತಾರೆ. ಅದರಲ್ಲೂ ಯಾವ ಟೈಮ್ ಬರ್ತಾರಂದ್ರೆ, ಕರೆಕ್ಟಾಗಿ ನೀವು ಬೇರೆ ಕಡೆ ನೆಂಟ್ರ ಮನೆಗೋ ಏನಾರ ಕೆಲಸದ ಮೇಲೋ ಬೆಂಗಳೂರು ಕಡೆನೂ ಎಲ್ಲಾರ ಹೋಗಿರ್ತೀರ ನೋಡಿ. ಅಂಥ ದಿವಸ ನೋಡ್ಕೊಂಡೆ ಬರೋದವರು. ಬಂದು ಏನೇನೋ ಎಣ್ಣೆ ಗಿಣ್ಣೆ ಎಲ್ಲ ಕುಡಿತಾರೆ ಯಜಮಾನ್ರೆ. ಎಣ್ಣೆ ಎಲ್ಲ ಕುಡಿದು ತಿನ್ಕೊಂಡು ಏನೇನೋ ಅವರೇ ಕಳ್ಳಿಂದಾನೆ ಕಟ್ಟಿಸ್ಕೊಂಬಂದಿರ್ತಾರೆ. ತಿನ್ಕೊಂಡು ಆರಾಮಾಗಿ ಹೋಗ್ತಾರೆ. ನನಗೆ ಗದರಿಸ್ತಾರೆ ಯಜಮಾನ್ರೆ. ಈ ಕಡೆ ಎಲ್ಲ ಬರಂಗಿಲ್ಲ ಕಣ, ನೀನು ತೋಟದ ಕಡೆ ಬಂದು ಕಾಲಿಟ್ರೆ ನೋಡು, ಈ ಕಡೆ ಬರಂಗಿಲ್ಲ ನಾವು ಹೋಗೋವರೆಗೂ ಅಂತೀನಿ. ನಾನು ಹೇಳ್ತೀನಿ ಯಜಮಾನ್ರೆ. ಆದ್ರೂ ಯಜಮಾನ್ರೆ ನೀವು ಏನಾರ ಮಾಡ್ಕೊಳ್ರಿ. ಆದರೆ ನಾನು ತೋಟ ಕಾಯಕ್ಕೆ ಬಿಟ್ಟಿರೋದು ನನಗೆ ಯಜಮಾನ್ರು ನಾನು ನೋಡ್ಕೋಬೇಕು ಅಂತ ಹೇಳಿರ ಅವರು ಬೈತಾರೆ. ತೋಟದ್ದು ಈ ತೋಟನೇನ ನಂದಂತೆ, ಇವನು ನಾನು ಹೇಳಿದ್ನ ಮಾತು ಕೇಳೋ ನೀನು, ಹಂಗೆ ಹಿಂಗೆ ಅಂತ ನನಗೆ ಗದರಿಸ್ತಾರೆ ಯಜಮಾನ್ರೆ. ಎಲ್ಲಾದ್ರೂ ಅಪ್ಪಯ್ಯನ ಮುಂದೆ ಏನಾದರೂ ಸಾವುಕಾರಿಗೆ ಏನಾದ್ರು ಹೇಳಿರೆ, ಏನಿಲ್ಲ ನಿನಗೆ ಕೆಲಸದಿಂದ ತೆಗೆಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಬೈತಿರ್ತಾರೆ ಯಜಮಾನ್ರೆ. ಅಮ್ಮಾರೂ ಅವತ್ತೊಂದು ದಿವಸ ಬೈದಿದ್ರು, ಅವ್ನ ತೋಟ ತಗೋಗೋದಕ್ಕೆಲ್ಲ ಯಾಕೆ ನೀನು ಮಾತಾಡ್ತೀಯ? ಅವನ ತೋಟ ಅವ್ನು ಯಾವಾಗ್ಲಾರು ಹೋಗ್ತಾನೆ, ಯಾರಿಗಾರು ಕರ್ಕೊಂಡು ಹೋಗ್ತಾನೆ, ಯಾವಾಗಾರು ಬರ್ತಾನೆ, ನೀನು ಯಾವಲ್ಲ ಕೇಳೋದಕ್ಕೆ ಅಂತ ಬೈದಿದ್ರು. ಅದಕ್ಕೆ ನಿಮ್ಮ ಮುಂದೆ ಏನು ಹೇಳಕ್ಕೆ ಹೋಗ್ಲಿಲ್ಲ ಕಣೆ ಯಜಮಾನ್ರೆ. ಯಾಕೆ ಇತ್ತು ನನಗೆ ಅನುಮಾನ. ಯಾಕಂದ್ರೆ 3-4 ತಿಂಗಳಿಂದ ಇತ್ತೀಚೆಗೆ ಯಾಕೆ ಅವನಿಗೆ ದುಡ್ಡು ಬೇರೆ ನಾನು ಕೊಟ್ಟಿರಲಿಲ್ಲ. ಇವನೆಲ್ಲ ಇಂಥ ಅವತಾರಗಳು ಮಾಡ್ತಿದ್ದಾನಂತ ನನಗೆ ಗೊತ್ತಾದ್ಮೇಲೆ ಅವಳು ಸವಿತಿಗೆ ಹೇಳ್ಬಿಟ್ಟು ನಾನು ಬೈದು ದುಡ್ಡು ಗಿಡ್ಡೆಲ್ಲ ಕೊಡೋದು ಬಿಟ್ಟಿದ್ದೆ. ಅದಕ್ಕೆ ದುಡ್ಡು ಸಿಕ್ತಿಲ್ಲ ಅಂತ ಹಿಂಗೆಲ್ಲ ಮಾಡ್ತಿದ್ದಾನ ಅಂತ ಆದರೂ ನನಗೆ ಯಾಕೆ ಅನುಮಾನ ಆಗ್ತೈತೆ. ನಾನು ಕೊಡ್ತಿಲ್ವಲ್ಲ ದುಡ್ಡು. ತೋಟದ್ದು ಕಾಯಿಗೆ ಬೇರೆಯವರಿಗೆ ಕಿತ್ಕೊಂಡು ಹೋಗಕ್ಕೆ ಬಿಡೋದು, ದುಡ್ಡು ಇಸ್ಕೊಳೋದು, ಇಂಥ ಕೆಲಸ ಏನಾರ ಮಾಡ್ತಿರ್ಬೇಕಾ? ಇನ್ನೇನು ಮಾಡ್ತಾನೆ? ತಿನ್ನೋದು ಉಣ್ಣೋದು ಚೆನ್ನಾಗಿ ಕಲ್ತಿದ್ದಾನೆ. ದುಡ್ಡು ಸಿಗ್ದಲೇ ಇದ್ದಾಗ ಇಂಥ ಕೆಲಸ ಎಲ್ಲ ಮಾಡ್ತಾನೆ. ಮಗನೇ ಕಳ್ಳ ಆದರೆ ಇನ್ನೇನಪ್ಪ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಇವಾಗ. ಹೋಗ್ಬಿಟ್ಟು ಮಂತವ ಇವಾಗ ಬೈಯಕ್ಕೆ ಹೋದ್ರೆ ನಾನು ಮಾಡಿಲ್ಲ ಕಣಪ್ಪ ಅಂತ ಹೇಳ್ತಾನೆ. ಇವನಿಗೆ ಹಂಗೆ ಮಾಡಿದರೆ ಸರಿಯಾಗಲ್ಲ. ಕರೆಕ್ಟಾಗಿ ಇದರಿಂದನೇ ಹಿಡಬೇಕು. ಕಳ್ಳಂಗೆ ಯಾವತ್ತಿದ್ರೂ ಸಾಕ್ಷಿ ಸಮೇತ ಹಿಡಿದ್ರೇ ಸರಿ. ಏನು ಮಾಡೋಣಪ್ಪ, ನನ್ನ ಹಣೆ ಬಾರನೋ ಏನೋ. ಮಗಂಗೇನೆ ನಾನು ಕಳ್ತನ ಮಾಡ್ತಿರೋ ಮಗಂಗೆ ಹಿಡಿಯ ಇದು ಆಯಿತು ನನಗೆ. ನನ್ನ ಹಣೆ ಬರೋಕ್ಕೆ ಏನು ಮಾಡೋಣ? ನನ್ನ ಹಿರೇ ಮಗ ಇದ್ದಾನೆ ರಾಜ. ಅವನು ರಾಜನೇ ಒಂಥರ.
ಹ್ಞೂ ನಾನು ಹೇಳಿದ ಮಾತು ಕೇಳ್ಕೊಂಡು ಓದ್ಕೊಳೋದು ಬರ್ಕೊಳೋದು ತೋಟ ಎಲ್ಲ ನೋಡ್ಕೊಂಡು ಓದ್ಕೊಂಡು ಕಂಪ್ನಿಲಿ ಕೆಲಸ ತಗೊಂಡಿದ್ದಾನೆ. ಹ್ಞೂ ಇದು ಯಾಕೆ ಹಿಂಗೆ ಬಿಟ್ರೆ ಸರಿ ಆಗಲ್ಲ. ಅವ್ನು ಬರಬೇಕು ಅವನು. ಅದು ತೋಟದೆಲ್ಲ ಎಲ್ಲ ಲೆಕ್ಕಾಚಾರ ಎಲ್ಲ ನೋಡ್ಕೊಂಡು ತೋಟದ ಕಡೆ ಎಲ್ಲ ನೋಡ್ಕೋಬೇಕು. ಇಲ್ಲಾಂದರೆ ಪಾಪ ಅವನು ಅಲ್ಲಿ ಕಷ್ಟಪಡ್ತಿದ್ದಾನೆ. ಈ ನನ್ನ ಮಗ ಹಿಂಗೆ ನನ್ನ ತೋಟದಲ್ಲೇನೇ ತೆಂಗು ಅದು ಇದು ಎಲ್ಲ ಕಿತ್ಕೊಂಡು ತಿನ್ಕೊಂಡು ಮಜಾ ಉಡಾಯಿಸ್ಕೊಂಡು ಇರ್ತಾನೆ. ಹ್ಞೂ ಅವನಿಗೆ ಕರೆದು ಒಂದು ಸ್ವಲ್ಪ ಈ ಕಡೆ ಎಲ್ಲ ವ್ಯಾರ ಕೊಡಬೇಕು ಅವನಿಗೆ. ಅವನ ಕೈಲಿ ಕೊಟ್ರೇನೆ ಇವೆಲ್ಲ ಸರಿ ಆಗೋದು, ಇಲ್ಲಾಂದರೆ ಸರಿ ಆಗಲ್ಲ. ಯಜಮಾನ್ರೆ, ನಿಮಗೆ ಬೇಕಾದರೆ ಅಷ್ಟು ಅನುಮಾನ ಇದ್ರೆ ನಿಖಿಲ್ ಅಣ್ಣನ ಮೇಲೆ ನನಗೆ ಸುಳ್ಳು ಹೇಳಿದಿರ್ಬೇಕಾದ್ರೆ ನಾಳೆ ನಾಡ್ದ್ರಲ್ಲಿ ತಿರ್ಗಾ ನಾಳೆ ಭಾನುವಾರ ಆಯ್ತಲ್ಲ, ಭಾನುವಾರದಲ್ಲಿ ಬರ್ತಾರೆ ಅವರು. ಭಾನುವಾರ ಟೈಮೇ ಬರೋದು ಜಾಸ್ತಿ. ಅವ್ರ ಫ್ರೆಂಡ್ಸ್ಗಳಿಗೆ ಇವ್ರಿಗೆಲ್ಲ ಕರ್ಕೊಂಬರ್ತಾರೆ. ಅವ್ರು ಬಂದಾಗ ನಾನು ಫೋನ್ ಮಾಡ್ತೀನಿ ಬೇಕಾದ್ರೆ. ನೀವು ತಕ್ಷಣ ಬಂದುಬಿಡ್ರಿ ಯಜಮಾನ್ರೆ. ನನಗೆ ಗೊತ್ತಿಲ್ದಂಗೆ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡಿರ್ತೀನಿ ತೋಟದ ಕಡೆ ಬದಿ ಮೇಲೆಲ್ಲ. ನೀವು ಒಂದ್ಸಲಿ ಫೋನ್ ಮಾಡ್ತೀನಿ, ಬಂದು ನೀವೇ ನೋಡ್ರಿ ಅವ್ರ ಅವತಾರಗಳು ಏನೇನು ಮಾಡ್ತಾರಂತ ನಾನು ಸುಳ್ಳು ಹೇಳಿದ್ರೆ. ಸರಿ ಕಣ, ಆಯ್ತು ಬಿಡ್ಲ ಕಳೆಯ, ನೀನೇನು ಸುಳ್ಳು ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಕಿರು, ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಇನ್ನೇನು ನನ್ನ ಮಗನೇ ಮಾಡಿರೋದಂತ ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡೋಣ ಇವಾಗ? ಅವ್ರ ಅಮ್ಮನ ಮುಂದೆ ಹೇಳಕ್ಕೆ ಹೋದ್ರೆ ದಬಾಸ್ತಾಳ ಅವಳು. ನನ್ನ ಮಗ ಇಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ತಾನ. ಅವ್ನು ಸಾವುಕಾರ ಮಗ, ಅವನಿಗೆ ಬೇಕಂದ್ರೆ ನಾನೇ ಕೊಡ್ತೀನಿ ಸಾವಿರಾರು ಗಟ್ಟಲೆ ದುಡ್ಡು. ಕಾಯೆಲ್ಲ ಕೀಳ್ಸೋ ಅಂತ ಕೆಲಸ ಎಲ್ಲ ಮಾಡಕ್ಕೆ ಹೋಗಲ್ಲ ನನ್ನ ಮಗ. ಹಂಗೆ ಹಿಂಗೆ ಅಂತ ಎಲ್ಲ ಇವಳು ದೊಡ್ಡದಾಗಿ ಮಾತಾಡ್ತಾಳೆ. ಮಾಡ್ತೀನಿ ತಡಿ. ಒಂದು ಕೆಲಸ ಮಾಡುವ, ನೀನು ಅವನು ಬರ್ತಾನಲ್ಲ, ಹುಡುಗರಿಗೆಲ್ಲ ಕರ್ಕೊಂಡು ಈ ಕಡೆ ಬರ್ತಾನಲ್ಲ ತೋಟದ ಕಡೆ, ನನಗೆ ಕರಿ, ಆಮೇಕಿಂದ ಇರೋದು ಅವನಿಗೆ. ಸರಿ ಕಣ ಯಜಮಾನ್ರೆ, ಆಯಿತು, ಹಂಗೆ ಮಾಡ್ತೀನಿ.